ಈಗ ಬರ್ಮಾಡ್ಕೊಳ್ಳೋಣ. ಇವರು ಹಿಂದಿ ಹಾಡಿಗೆ ಡಾನ್ಸ್ ಮಾಡಿದ್ರು, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡ್ರು ಅಂತ ಹೇಳಿದೆ. ಆದ್ರೆ ಅಪ್ಪಟ ಉತ್ತರ ಕರ್ನಾಟಕದ ಬಿಸಿಲಿನಾಡು ರಾಯಚೂರಿನ ನಮ್ಮ ಹೆಮ್ಮೆಯ ಕನ್ನಡಿಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಗರದ ಆಚೆ ಹೋಗಿ ಕನ್ನಡದ ಡಿಮ್ ಡಿಮವನ್ನ ಮಾತಿನ ಮುಖೇನವೇ ಎಲ್ಲರ ಮನಸೂರೆ ಗೊಂಡಿರುವಂತಹ ಕಾಮಿಡಿ ಕಿಲ್ಲಾಡಿಗಳು ಖ್ಯಾತಿಯ ರಾಘವೇಂದ್ರ ಆಚಾರ್ ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ಳೋಣ. ರಾಘವೇಂದ್ರ ಆಚಾರ್ ಅವರ ಉತ್ತರ ಕರ್ನಾಟಕದ ಭಾಷೆಯ ಸೊಗಡು, ಆ ಶೈಲಿ ಅತ್ಯದ್ಭುತವಾಗಿ ಎಲ್ಲರನ್ನ ಸೂರೆಗೊಂಡಿದೆ. ನಮ್ಮ ಜಗ್ಗೇಶ್ ಅವ್ರು ಹೇಳಿದ್ರು, ಈ ಹುಡುಗ ನೋಡ್ತಾ ಇರಿ ಕಾಮಿಡಿ ಕಿಲಾರಿಗಳಿಗೆ ಬಂದಾಗ ನಮ್ ಕೈಗೆ ಸಿಗಲ್ಲ, ಇವರು ಅಷ್ಟು ಬ್ಯುಸಿ ಆಗ್ತಾರೆ ಇನ್ಮೇಲೆ ಅಂತ. ಅದು ಭವಿಷ್ಯ ನಿಜವಾಯ್ತು. ಅಷ್ಟು ಬ್ಯುಸಿ ಇದ್ದಾರೆ ಅವರು. ಯಾವಾಗ್ಲೂ ಫೋನ್ ಮಾಡಿದಾಗ್ಲೂ ಹೊರದೇಶದಲ್ಲೇ ಹೆಚ್ಚಿರ್ತಾರೆ. ದಯಮಾಡಿ ಬರ್ಬೇಕು. 2026ರ ಹಂಪಿ ಉತ್ಸವಕ್ಕೆ ಸ್ವಾಗತ. ನಮಸ್ಕಾರ ಮಹಾರಾಜನಿಗೆ. ಸ್ವಲ್ಪ ಮುಂದೆ ಬರ್ತೀವಂತ ಇಲ್ಲೆಲ್ಲ ಹಿಂದ್ ಕೂತ್ರ. ಆರಾಮಿದ್ದೀರೇನಪ್ಪ ಎಲ್ಲರೂ? ಬಹಳ ಖುಷಿ ಆಯ್ತು. ನಾ ರಾಯಚೂರವ ಅಂತಂದು ಹೇಳಿದ್ರಿ, ಬಟ್ ಕರೆ ಹೇಳ್ತೀನಿ, ನಾನು ಜಾಸ್ತಿ ಬೆಳೆದಿದ್ದು ಗಂಗಾವತಿ ಒಳಗ, ಅಂದ್ರೆ ಹಂಪಿ ಭಾಗದಾಗ ಬಹಳ ಅಡ್ಡಾಡೀನಿ ಸರ್. ಹೇಳಕತ್ತೀನಿ, ಇಷ್ಟು ಖುಷಿ ಹೆಮ್ಮೆ ವಿಚಾರ ಅಂದ್ರೆ ನಮ್ಗ. ನಾನು ಹಂಪಿ ಉತ್ಸವ ಅವಾಗೆಲ್ಲ ನೋಡ್ಲಕ್ ಬಂದಾಗ ನಾವು ಅಪ್ಪನ ಜೊತೆಗೆ ಬಂದು ಅಲ್ಲಿ ಹಿಂದೆ ನಿಂತಿರ್ತಿದ್ದೆ. ಅವಾಗ SPB ಅಂತವ್ರೆಲ್ಲ ಬಂದು ಇಂಥ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಿದ್ರು. ಇದೇ ಊರಿನವನಾಗಿ ನಾನು ಇವತ್ತು ಬಂದು ಈ ವೇದಿಕೆ ಮೇಲೆ ನಿಂತೀನಿ ಅನ್ನೋದು ಒಂದು ಬಹಳ ಖುಷಿ ವಿಚಾರ, ಹೆಮ್ಮೆ ವಿಚಾರ. ಇನ್ನ ಹೆಮ್ಮೆ ಅಂತ ನನಗಷ್ಟೇ ಅಲ್ಲ, ನಿಮ್ಗೆಲ್ಲ ಹೆಮ್ಮೆ ವಿಚಾರ ಏನಂದ್ರೆ, ಇದು ಎಂಥ ಅದ್ಭುತವಾದ ನಾಡಿದು. ಕೃಷ್ಣದೇವರಾಯರು, ಹಕ್ಕ ಬುಕ್ಕರು ಅಂತಹ ಒಂದು ಸಾಮ್ರಾಜ್ಯವನ್ನು ಆಳಿದ ವೀರರ ನಾಡು. ಅವರೆಲ್ಲ ಓಡಾಡಿದ ಜಾಗ, ಅವ್ರು ಓಡಾಡಿದ ಜಾಗದಾಗ ನೀವು ಕೂತಿರಲ್ಲ, ನೀವು ಪುಣ್ಯವಂತರು ಅಂತಂದು ಹೇಳ್ತೀನಿ. ನಿಮಗೂ ಜೋರ ಚಪ್ಪಾಳೆ ಇರಲಿ. ಎಲ್ಲದಕ್ಕಿಂತ ಜಾಸ್ತಿ ಚಪ್ಪಾಳೆ ಬರ್ತೀನಿ ಜೋಕಿಗೆ. ಪಾಪ ಅವಾಗಿಂದ ನೋಡ್ಲಾಗತ್ತೀನಿ, ನಮ್ಮ ಪೊಲೀಸ್ ಸಿಬ್ಬಂದಿ ನಿನ್ನೆಯಿಂದ ಒದ್ದಾಡಿ ಎಷ್ಟು ಶ್ರಮ ವಹಿಸ್ಲಾಗತ್ತಾರ. ಅವ್ರಿಗೂ ಒಂದು ಜೋರ ಚಪ್ಪಾಳೆ. ಸ್ವಲ್ಪ ಜೋರ ಕೊಡ್ರಿ, ಇಲ್ಲಾಂದ್ರೆ ಮತ್ತೆ ಸಮಸ್ಯೆ ಆಗ್ತದೆ. ಆರಾಮಿದಿರಲ್ಲ ಎಲ್ಲರೂ? ಖುಷಿ ಆಯ್ತು, ಖುಷಿ. ಇಲ್ಲಿ ಹೆಣ್ಮಕ್ಳು ಎಷ್ಟು ಜನ ಇದ್ರಿ? ಬರೀ ಹೆಣ್ಮಕ್ಳು ಚಪ್ಪಾಳೆ ತಟ್ರಿ ನೋಡ. 50%ಗಿಂತ ಮ್ಯಾಲ ಅವರೇ ಇದಾರ, ಹೌದಾ? ಆದ್ರೆ ಚಪ್ಪಾಳೆ ಹೆಂಗ್ ತಟ್ಟಬೇಕನ್ನೋದನ್ನ ಈಗ ಗಂಡು ಗಲಿಗಳು ತೋರಿಸ್ತಾರೆ. ಹುಡ್ರ ಬರಲಿ ಚಪ್ಪಾಳೆ. ನೋಡಿದ್ರೆ ಮೇಡಮ್, ಗಂಡಸರು ಯಾಕೆ ಇಷ್ಟು ಉತ್ಸಾಹದಿಂದ ಚಪ್ಪಾಳೆ ತಟ್ತಾರೆ ಗೊತ್ತಾ? ಯಾಕಂದ್ರೆ ಇದು ಬಿಟ್ಟು ಬೇರೆ ಏನು ಇಲ್ಲೇ ಇಲ್ಲ ಅವಕ್ಕೆ ಜೀವನದಾಗ. ಸುಮ್ಮನೆ ಇವತ್ತು ನೋಡ್ರಿ, ಹೆಣ್ಮಕ್ಳು ಹೆಂಗ್ ರೆಡಿಯಾಗಿ ಬಂದಾರ, ಗಂಡಸ್ರು ಹೆಂಗ್ ರೆಡಿಯಾಗಿ ಬಂದಾವ್ ನೋಡ್ರಿ. ಸ್ವಲ್ಪ ಹೆಣ್ಮಕ್ಳು ನೀಟ್ ಪ್ಲಾನ್ ಮಾಡ್ಕೊಂಡು ಬಂದಿರಿ, ಯಾವ ಸೀರೆ ಉಟ್ಕೋಬೇಕು, ಯಾವ ಡ್ರೆಸ್ ಹಾಕೋಬೇಕು ಅಂತ, ಹೌದಾ? ಗಂಡಸ್ರ ಹುಡುಗರ ನೀವ್ ಯಾವ ಪ್ಲಾನ್ ಮಾಡಿದ್ರಿ ಸರ್? ಮದುವೆ ಆದವ್ರಾದ್ರೂ ಇನ್ನೂ ಹೆಂಡತಿ ಚೇಂಜ್ ಮಾಡಿಸ್ಕೊಂಡು ಕರ್ಕೊಂಡ್ ಬಂದಿರ್ತಾಳಪಿ. ಬ್ಯಾಚುಲರ್ಗಳಿಗೆ ಕೇಳೋನೇ ಇಲ್ಲ. ಬ್ಯಾಚುಲರ್ಗಳು ಮನ್ಯಾಗ 3 ಟಿ ಶರ್ಟ್ ಇರ್ತಾವ, ಅದ್ರಾಗ ಯಾವ್ದು ಚಲೋ ಅದಂತಲ್ಲ, ಯಾವ್ದು ಕಡಿಮೆ ವಾಸನೆ ಬರ್ತಿರ್ತದ ಅದನ್ನ ಅಕ್ಕಿ ಬಂದಿರ್ತಾವ. ಹೌದಂತ ಕ್ಲಾಪ್ಸ್ ಹೊಡಕೈತಿರ ಲೋಮರ. ಬಟ್ ಉತ್ಸಾಹ ನೋಡ್ರಿ, ಹೌದಾ? ಗಂಡಸ್ರಿಗೆ ಉತ್ಸಾಹ. ಚಪ್ಪಾಳೆ ತಟ್ಟಂದ್ರೆ ಜೋರಾಗಿ ಚಪ್ಪಾಳೆ ತಟ್ತಾರ. ಆದ್ರೆ ಏನಂದ್ರೆ ಇವ್ರದ್ದೇನಾದ್ರೂ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಇವ್ರು ಹಂಚ್ಕೊಂಡ್ಬಿಡ್ತಾರ್ರಿ ಗಂಡಸರು. ಯಾವ್ದಂದ್ರೆ, ನಾವು ಸ್ಟ್ಯಾಂಡಪ್ ಕಾಮಿಡಿ ಎಲ್ಲ ಮಾಡಕ್ ಶುರು ಮಾಡಿವಲ್ರಿ, ನಮ್ಗೆ ಹೆಂಗಂದ್ರೆ ಬೆಂಗಳೂರ ಕಾಲ್ ಬರ್ತಿರ್ತಾವ್ರಿ. ಏನಂತ, ನನ್ನ ಹೆಂಡತಿ ಬರ್ತ್ಡೇ ಇದೆ, ಬಂದು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೀರಾ ಅಂತ ಕರೀತಾರ ಸರ್. ಸ್ಟಾರ್ ಹೋಟೆಲ್ ಬುಕ್ ಮಾಡಿರ್ತಾರ. ಖುಷಿ ವಿಚಾರನ, ಹೌದಿಲ್ಲ? ಅಣ್ಣ ಫೋನ್ ಮಾಡಿರ್ತಾನೆ, ನನ್ನ ತಂಗಿ ಬರ್ತ್ಡೇ ಅದ, ಒಂದು ಸ್ಟಾರ್ ಹೋಟೆಲ್ ಸೆಲೆಬ್ರೇಟ್ ಮಾಡ್ಲಕತ್ತೀವಿ ಬರ್ರಿ ಅಂತ. ಅದು ಖುಷಿ ವಿಚಾರ. ಆದ್ರೆ ಮೇಡಮ್, ಇದುವರೆಗೂ ನನ್ನ ಹೆಂಡತಿ ಬರ್ತ್ಡೇ ಅದ ಹಂಗೆ ಹಿಂಗಂತಂದು ಕರೆದಾರ ಹೊಡೆದು ಇದುವರೆಗೂ ಒಬ್ಬ ಹೆಣ್ಮಗಳು ಫೋನ್ ಮಾಡಿ ನನ್ನ ಗಂಡನ ಬರ್ತ್ಡೇ ಅದ ಬಂದು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೇನೋ. ಅತ್ತಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರ. ಮಾವನ್ ಬರ್ತ್ಡೇ, ಮಾವನಂತೂ ಕೇಳೋರೇ ಇಲ್ಲ. ಆ ಮಾವನಂತೂ ಅತ್ತಿನೂ ಕೇಳೋದು ಬಿಟ್ಬಿಟ್ಟಾಳ. ನಾ ಬೆಂಗಳೂರ ನೋಡ್ತಿ, ಇಲ್ಲಿಂದ ಬರ್ತಾರಲ್ಲ ಉತ್ತರ ಕರ್ನಾಟಕದಿಂದ ಬಿ, ಅಲ್ಲಿ ಅಪಾರ್ಟ್ಮೆಂಟ್ ಆಗಿ ನೋಡ್ಬೇಕು ಹೆಣ್ಮಕ್ಳು ಹೆಂಗಂದ್ರೆ, ಆ ಅಪಾರ್ಟ್ಮೆಂಟ್ ಆಗಿ ಇದ್ದವ್ರನ್ನ ಎಲ್ಲರನ್ನು ಪರಿಚಯ ಮಾಡ್ಕೋತಾರ, ವಾಕಿಂಗ್ ಹೋಗ್ತಾರ, ಫ್ರೆಂಡ್ಸ್ ಮಾಡ್ಕೋತಾರ. ಗಂಡಸ್ರಿದಾರ ನೋಡ್ರಿ ಒಂದ್ ಏಜ್ ಆದ್ಮೇಲೆ ಇವ್ ಏನ್ ಮಾಡ್ತಾವ ಗೊತ್ತಾ, ಆ ಬಾಲ್ಕನಿ ಮೇಲೆ ನಿಂತ್ಕೊಂಡು ಆ ಕೆಳಗೆ ತಮ್ಮ ಕಾರ್ ಪಾರ್ಕಿಂಗ್ ಮಾಡಿರ್ತಾರಲ್ಲ, ಬೆಳಗ್ಗಿಂದ ಸಂಜೆ ತನ ಕಾರ್ ನೋಡ್ಕೆ ನಿಂತಿರ್ತಾರೆ. ಯಾಕಂದ್ರೆ ಯಾರನ್ನ ಬಂದು ಸ್ಕ್ರಾಚ್ ಮಾಡ್ಬಿಟ್ರೆ ಇಷ್ಟೇ ಕೆಲಸ, ನಡೆಯಲೇ ಸರಿಲೇ ಅಂತಂದು. ಬಟ್ ಆಮೇಲೆ ಯೋಚನೆ ಮಾಡ್ತೀನಿ, ಗಂಡಸರಿಗೂ ಇದೆಲ್ಲ ಬೇಕಾಗಿಲ್ಲ. ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳಿಗೆ ಬರ್ತ್ಡೇ ಅದ ಅನ್ಕೊಡ್ರಿ, ಬರ್ತ್ಡೇ ಟೈಮಾಗ ಹೆಣ್ಮಕ್ಳಿಗೆ ಕೇಕ್ ಕಟ್ ಮಾಡಿಸ್ರಿ. ಅವ್ರಿಗೆ ಹೆಂಗ್ ಕೇಕ್ ಕಟ್ ಮಾಡ್ಬೇಕಂತ ಗೊತ್ತದ್ರಿ. ಅವ್ರು ಕೇಕ್ ಕಟ್ ಮಾಡ್ತಾರ, ಸುತ್ತಲಿದ್ದವ್ರೆಲ್ಲ ಹಾಡಾಡ್ತಾರ ಹ್ಯಾಪಿ ಬರ್ತ್ಡೇ ಟು. ಹುಡುಗರ ಹತ್ರ ಕಟ್ ಮಾಡಿಸಿ ನೋಡ್ರಿ, ಇವು ನರ್ವಸ್ ಆಗಿ ಇವೇ ಹಾಡಾಡಕ್ ಶುರು ಮಾಡ್ಬಿಡ್ತಾವ, ಹ್ಯಾಪಿ ಬರ್ತ್ಡೇ ಟು ಇವು ಅಂತ.
ನಾನು ಯಾಕಪ್ಪ ಗಂಡಸ್ರಿ ಹಿಂಗ ಬ್ಯಾರವ್ರ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಜೋರಾಗಿ ಚಪ್ಪಾಳೆ ತಡ್ತಾರ, ತಮ್ಮ ಸೆಲೆಬ್ರೇಷನ್ ಬಂದ ತಕ್ಷಣ ನರ್ವಸ್ ಆಗ್ತಾರ ಅಂತ ಯೋಚನೆ ಮಾಡಿದಾಗ ಒಂದು ವಿಷಯ ಅರ್ಥ ಆಯ್ತು. ನಾ ಕೇಳೋದು ಕರೆಕ್ಟ್ ಇದ್ರೆ ಹುಡುಗರು ಈಗ ಬರ್ಬೇಕು ಚಪ್ಪಾಳೆ ನಿಮ್ಮಿಂದ. ಓಕೆ, ಏನ್ ಗೊತ್ತಾ, ಗಂಡಸ್ರ ಯಾಕೆ ಹಿಂಗಂದ್ರೆ ಈ ಗಂಡಸ್ ಜಾತಿ ಏನದಲ್ಲ ಮೇಡಮ್, ಎಲ್ಲ ಏಜಿಂದು ಇವ್ರಿಗೆ ಜೀವನದಾಗ ಬರೀ ಪ್ರೀತಿ ಕೊಟ್ಟಷ್ಟೇ ಗೊತ್ತು, ಇವರಿಗೆ ತಗೊಂಡು ಗೊತ್ತೇ ಇಲ್ಲ. ನೋಡಲ್ಲ ಹೆಣ್ಮಕ್ಳ ಇಲ್ಲ ಇಲ್ಲ ಅನ್ನಕತ್ತಾರ. ಇದನ್ಯಾಕ್ ಬಿಟ್ಟು ಮಾರ ಮೇಲೆ ಇದೊಂದು ಗಂಡಸ್ರಿಗೆ ಪ್ರೀತಿ ತಗೊಂಡು ಗೊತ್ತೇ ಇಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ. ಹೌದ್ರಿ, ಒಬ್ರು ಮೇಡಮ್ ಅನ್ನಕತ್ತಾರ ಇಲ್ಲ 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 ಅನ್ನೋರು ಹೆಣ್ಮಕ್ಳಿಗೆಲ್ಲ ಚಾಲೆಂಜ್. ಏನ್ ಚಾಲೆಂಜ್ ಗೊತ್ತಾ, ಇವತ್ತು ಈ ಇವೆಂಟ್ ಮುಗೀತದಲ್ರಿ, ಮುಗಿದ್ಮೇಲೆ ಮನೆಗೆ ಹೋಗ್ತಿರಲ್ಲ, ಮನೆಗೆ ಹೋದ್ಮೇಲೆ ನಿಮ್ಮ ಗಂಡನ್ನ ಪ್ರತಿ ದಿವಸದಕ್ಕಿಂತ ಇವತ್ತು ಸ್ವಲ್ಪ ಜಾಸ್ತಿ ಪ್ರೀತಿಯಿಂದ ಮಾತಾಡ್ಸಿ ನೋಡ್ರಿ, ಅವನಿಗೆ ಖುಷಿ ಆಗೋದಿಲ್ಲ. ಅವನ್ ತಲೆಯಾಗ ಡೌಟ್ ಶುರುವಾಗ್ತದೆ, ಏನ್ ಮಾಡಿ ನೋ ಮಾರ ನಾನೇನ್ ಮಾಡೀನಿ ಅಂತಂದು ಹೊರಗೆ ಹೋಗಿ ಮಕ್ಕೋತ. ಇನ್ನೊಂದು ಟ್ರೈ ಮಾಡ್ರಿ, ನೀವು ಮದುವೆ ಆಗಿಲ್ಲ ಅಂದ್ರೆ ಮದರ್ಸ್ ಡೇ ಬರುತ್ತೆ ಗೊತ್ತಾ, ಮದರ್ಸ್ ಡೇ ದಿನ ನಿಮ್ಮ ಅಮ್ಮ ಎಷ್ಟೇ ವಯಸ್ಸಾಗಿರಲಿ, ಹಳ್ಳಿಯವ್ರಿರಲಿ, ಸಂಪ್ರದಾಯಸ್ಥರಿರಲಿ, ಅವ್ರಿಗೆ ಇಂಗ್ಲಿಷ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲಪ್ಪಿ, ಇಂಗ್ಲಿಷಾಗೆ ಹೋಗಿ ಹೇಳು, ಹಗ್ ಮಾಡ್ಬಿಡು. ಏನಂತ, ಹ್ಯಾಪಿ ಮದರ್ಸ್ ಡೇ ಮಾಮ್ ಅಂತ ಇಂಗ್ಲಿಷಾಗ ಹೇಳು. ಇದೇ ಊರಾಗೆ ಹೋಗಿ ಹಿಂದಿಂದ ಹಗ್ ಮಾಡು ಅಮ್ಮನಿಗೆ. ಏನ್ ಮಾಡ್ತಾಳ, ಸ್ವಲ್ಪ ಕಿರಿಕಿರಿ ಮಾಡ್ಕೋಬಹುದು, ಬಿಡ ಅಸಹ್ಯ ಬಿಡ ಅಂತ ಅನ್ಬೋದು. ಆದ್ರೆ ಏನಾಗತ್ತೆ ಗೊತ್ತಾ, ತಾಯಿ ಹೃದಯ ಹೆಂಗಂದ್ರೆ ಮಗ ಬಂದು ತಪ್ಕೊಂಡು ಮುತ್ತು ಕೊಟ್ಟ, ಮಗಳು ಬಂದು ತಪ್ಕೊಂಡು ಮುತ್ತು ಕೊಟ್ಲು ಅಂದ್ರೆ ತಾಯಿ ಹೃದಯ ತುಂಬಿ ಬರ್ತದೆ. ಕರೆಕ್ಟಾ? ಕಣ್ಣಾಲಿಗಳು ಒದ್ದೆ ಆಗ್ತಾವಕ್ಕೆ, ಗಂಟ್ಲು ಕಟ್ಕೋತದ, ನೀವ್ ಆ ಕಡೆ ಹೋದ ತಕ್ಷಣ ಕಣ್ಣು ಒರೆಸ್ಕೋತಾರ. ಅದೇ ನಿಮಗೆ ದಮ್ಮಿದ್ರೆ ಫಾದರ್ಸ್ ಡೇ ದಿನ ನಿಮ್ಮಪ್ಪ ಕೂತಿರ್ತಾನಲ್ಲ, ಪಬ್ಲಿಕ್ ಟಿವಿ ನೋಡ್ಕೊಂಡು ಕೂತಿರ್ತಾನ. ಯಾರು ಪಬ್ಲಿಕ್ ಟಿವಿ? ರಂಗಣ್ಣ ಅಲ್ಲ. ಪ್ರಾಬ್ಲಮ್ ಏನ್ ಗೊತ್ತೇನು, ರಂಗಣ್ಣನ ಮೂಡ್ ಮೇಲೆ ನಿಮ್ಮ ಅಪ್ಪನ ಮೂಡು ಚೇಂಜ್ ಆಗ್ತಿರ್ತದ. ರಂಗಣ್ಣ ಸಿಟ್ಟಾಗಿದ್ದಾಗ ನೀನು ಹೋಗಿ ಹ್ಯಾಪಿ ಫಾದರ್ಸ್ ಡೇ ಪಪ್ಪ ಅಂತ ಒಂದು ಪಪ್ಪಿ ಕೊಡು ನೋಡಮ್ಮ, 5 ನಿಮಿಷಕ್ಕೆ ಆಂಬುಲೆನ್ಸ್ ಬರ್ತದ ಮನೆ ಮುಂದೆ. ಒಂದ್ ನೀನ ಹೋಗಿ ಪಾಕ ಎಂಜಾಯ್ ಮಾಡ್ಲಾಗ್ತಾರೆ ಎಲ್ಲರೂ. ಹೆಚ್ಚು ಸಮಯ ಇಲ್ಲ ನನಗೆ, ಯಾಕಂದ್ರೆ ಬೇರೆ ಕಾರ್ಯಕ್ರಮಗಳು ನಡೆಯುವ. ನಾನು ಯಾಕೆ ಫಸ್ಟ್ ಹಾಕ್ಸ್ಕೊಂಬಂದೆ ಗೊತ್ತಾ, ನಂದು ಆಮೇಲೆ ಇತ್ತು. ನನಗ್ ಭಯ ಅಂದ್ರೆ ಎಲ್ಲಿ ಪಾಲಿಟಿಷಿಯನ್ಸ್ ಬಂದ್ಬಿಡ್ತಾರ ಏನೋ ಕಾರ್ಯಕ್ರಮಕ್ಕೆ ಅಂತ. ಬರ್ತಾರ ನನಗೆ ಗೊತ್ತದ, ಬಂದ್ರಂದ್ರೆ ಸತ್ರ ಅಂತ ಅರ್ಥ. ಎಲ್ಲರೂ ಹೆದರಸದಲ್ಲೋ, ಕರೆ ಹೇಳಕತ್ತೀನಿ. ಬರದ ಲೇಟು, ಬಂದ ಮೇಲೆ ಭಾಷಣ ಶುರು ಮಾಡಿದ್ರಂದ್ರಿ, ಯಾವುದೇ ಪಕ್ಷದವ್ರಲ್ಲಿ ಜಾಸ್ತಿ ಹೊತ್ತು ಮಾತಾಡೋದಲ್ಲ, ಸ್ಲೋ ಮಾತಾಡೋದು ಚಟ. ಸ್ಲೋ ಹೆಂಗ್ ಮಾತಾಡ್ತಾರೆ ನೋಡ್ರಿ, ಇಷ್ಟು ಸ್ಲೋ ಯಾಕೆ ಮಾತಾಡ್ತಾರೆ ಇಂಡಿಯಾದ ಪಾಲಿಟಿಷಿಯನ್ಸ್ ನನಗೆ ಅರ್ಥನೇ ಆಗೋದಿಲ್ರಿ. ಹೆಂಗಂದ್ರೆ ಒಂದೊಂದು ವರ್ಡ್ ನಡುವ 5-5 ಸೆಕೆಂಡ್ ಗ್ಯಾಪ್ ಇಡ್ತಾರ್ರಿ. ನೀವು ಬೈಡನ್ ತಗೊಳ್ರಿ, ಟ್ರಂಪ್ ತಗೊಳ್ರಿ, ಜಿನ್ಪಿಂಗ್ ತಗೊಳ್ರಿ, 5 ನಿಮಿಷ ಅಂದ್ರೆ 5 ನಿಮಿಷದಾಗ ಮಾತಾಡಿ ಮುಗಿಸ್ತಾರ. ನಾವು ಶುರು ಮಾಡೋದಕ್ಕೆ ಜನರೇಟರ್ ತರ ಎಳ್ದು 5 ನಿಮಿಷ ಆಗಿರಲ್ಲ ಏನು ಶುರು ಮಾಡಕ್. ಹೆಂಗ ಈಗ ಫಾರ್ ಎಕ್ಸಾಂಪಲ್ KSRTC ಕನ್ನಡದಾಗ ಫುಲ್ ಫಾರ್ಮ್ ಏನಪ್ಪ? ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಸಂಸ್ಥೆ. ಎಷ್ಟೊತ್ತಾಯ್ತು ಹೇಳಕ? 2-3 ಸೆಕೆಂಡ್ ಮುಗಿಸಿದ್ರೆ ಇದನ್ನ ಯಾವುದೇ ರಾಜಕಾರಣಿ ಕಡೆ ಹೇಳ ಸರ್, ನೀವು ಮಿನಿಮಮ್ 20 ಸೆಕೆಂಡ್ ಮಾಡ್ತಾನೆ ಸರ್. ಹೆಂಗ? ಕರ್ನಾಟಕ ರಾಜ್ಯ ರಸ್ತೆ ಈಗ ಅದ ಮುಂದದ ತಡಿ ನಿಮ್ದು. ಇದು ಬರೋರಿದ್ದಾರೆ ಎಲ್ಲಾರು, ಸಾಕಾಗಿ ಹೋಗ್ಬಿಟ್ಟಿರ್ತದ ನಮ್ಗೆ. ಸರ್ ಮುಗಿಸ್ರಿ, ನಮಗೆ ಫುಲ್ ಫಾರ್ಮ್ ಗೊತ್ತು ಅಂತಂದ್ರೆ ಅಷ್ಟಕ್ಕೆ ಮುಗ್ಸಕ್ಕಾಗಲ್ಲ. ನೀವು ಬೇರೆ ಬೇರೆ ಇವೆಂಟ್ ಆಗಿ ನೋಡ್ರಿ ಏನ್ ಮಾಡ್ತಾರೆ ಗೊತ್ತಾ, ಸ್ಟೇಜ್ ಮೇಲೆ ಇನ್ನೊಂದು 10 ಮಂದಿ ಚೇರ್ ಹಾಕಿ ಕೂಡಿಸಿರ್ತಾರ ಮರಿ ಪುಡಾರಿಗಳನ್ನ. ಅವ್ರ ಹೆಸರು ಹೇಳಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರಲ್ಲ ಪಾಪ. ರಾಜಕಾರಣಿ ಮತ್ತೆ ಅವ್ರ ಹತ್ರ ತಿರುಗಿ ಅವ್ರು ಹೆಂಗ್ ಕೂತಿರ್ತಾರ ನೋಡ್ರಿ, ಪ್ಲಾಸ್ಟಿಕ್ ಚೇರ್ ಹಾಕಿ ಒಂದು ಪೇಟ ಇಟ್ಟಿರ್ತಾರ ಸರ್ ತಲೆ ಮೇಲೆ, ಒಂದು 10ಕ್ಕೂ ಒಂದು ಸುಗಂಧರಾಜ ಹಾರ ಹಾಕಿರ್ತಾರ, ಆಮೇಲೆ ಒಂದು ಶಾಲ್ ಹಾಕ್ತಾರ್ರಿ. ಆ ಶಾಲ್ ಹೆಂಗಿರ್ತದ ಕ್ವಾಲಿಟಿ, 100 ರೂಪಾಯಿ ಶಾಲ್ ಅಂದ್ರೆ ಅದು ಕೂತಲ್ಲೇ ಒಂದೊಂದೇ ಎಳಿ ಬಿಚ್ಕೊತೊಂಡಿರ್ತದಪ್ಪಿ. ನಾವು ಸ್ಟೇಜಿಂದ ಇಳಿದು ಹೋಗೋದ್ರ ಬರೀ ಒಂದು ದಾರ ಉಳಿದಿರ್ತದ, ನನ್ನ ಶಾಲ್ ಎಲ್ಲೆಲ್ಲಿ ಅಂತಂದು ವಾಪಸ್ ಹೊಡ್ಬೇಕು ನಾವು ಹುಡುಕ್ಲಕ್ಕ. ಅದನ್ನ ಹಾಕಿ ಮತ್ತೆ ಪಾಲಿಟಿಷಿಯನ್ ಕರ್ನಾಟಕ ರಾಜ್ಯ ಅಷ್ಟು ಸ್ಲೋ ಮಾಡಿ ಮತ್ತೆ ಆ ಸ್ಟೇಜ್ ಮೇಲೆ ಕೂತವ್ರ ಹತ್ರ ತಿರುಗಿ ಮಾಡ್ತಾನೆ. ಏನು ವೇದಿಕೆ ಮೇಲೆ ನೆರೆದಿರ್ತಕ್ಕಂತ ಎಲ್ಲರೂ ಕನ್ನಡದವ್ರು ಇದ್ದೀರಾ? ಕನ್ನಡದವ್ರು ಎಷ್ಟು ಮಂದಿ ಇದ್ರಿ? ಕೈ ಐತ್ರಿ. ಹಾಸ್ಪೇಟಿವ್ ಎಲ್ಲಾರಿ ಕನ್ನಡ ತೆಲುಗು ಎಲ್ಲ ಇರ್ತಾರೆ.
ಹೌದಾ? ಏನು ವೇದಿಕೆ ಇಷ್ಟು ಕನ್ನಡದವ್ರು ಇದ್ದೀರಲ್ಲ, ಯಾವತ್ತಾದ್ರೂ ಇದ್ದಿರ್ತಕ್ಕಂತ ಅಂತ ವರ್ಡ್ ಬಳಸಿರ ನಿಮ್ ಮನ್ಯಾಗ? ವೇದಿಕೆ ಮೇಲೆ ನೆರೆದಿರ್ತಕ್ಕಂತ ಅಂತ ಬಳಸ್ತಾರಲ್ಲ, ಇದು ಪಾಲಿಟಿಷಿಯನ್ಸು ಕನ್ನಡ ಮೀಡಿಯಾ ಅಷ್ಟೇ ಬಳಸೋದು. ದಿರ್ತಕ್ಕಂತ ನೀವ್ ಯಾರ ಮೇಡಮ್ ನಿಮ್ ಗಂಡನ ಹಿಂಗೆ ಇಂಟ್ರೊಡ್ಯೂಸ್ ಮಾಡ್ರಿ, ಹಂಚ್ಕೊಂಡ್ಬಿಡ್ತಾನ ಮತ್ತೆ ಅವನು. ಇವ್ರು ಯಾರು? ಇವನು ನನ್ನ ಗಂಡನ ಗಿರ್ತಕ್ಕಂತ ಅಂತ. ಮತ್ತೇನ್ ಮಾಡಿದ್ನಿಲೇ ನಾನು ಅಂತಂದು. ಇದು ಏನೇನು ಭಾಷೆ ನನಗೆ ಗೊತ್ತೇ ಆಗೋದಿಲ್ಲ. ಇವತ್ತಿನ ದಿನ ಅಂತಕ್ಕಂಥದ್ದೇನಿದೆ ಅಂತ, ಇವತ್ತಿನ ದಿನ ಅಂದ್ರೆ ಮುಗೀತಲ್ಲ, ಮತ್ತೆ ಅಂತಕ್ಕಂಥದ್ದೇನಿದೆ ಯಾಕೆ ಎಕ್ಸ್ಟ್ರಾ? ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನೀರಡಿಕೆ ನಿಂಗಮವರೇ, ಆಕಿ ಎದ್ ನಿಂದಿರ್ತಾಳ, ಅವಾಗ ಶಾಲ್ ಮತ್ತೆ 2 ದಾರ ಬೀಳ್ತಾವ ಕೆಳಗ. ಮತ್ ಇನ್ನೊಬ್ಬನಿಗೆ ಇವನ್ ಆಗಿರ್ಗಿರ್ಗಿರ್ಗಿರ್ಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಾಗ ನಾ ಕೂತೀನಿ 3ನೇದವನು, ನನ್ನ ನೋಡಿ ಒಬ್ಬ ರಾಜಕಾರಣಿ ಖುಷಿ ಆಗ್ಬಿಟ್ಟ, ಗುರ್ತು ಹಿಡಿದ್ಬಿಟ್ಟ. ಗುರ್ತು ಹಿಡಿದು ನಾನು ನೋಡಿ ಹಿಂಗ್ ಬೆನ್ ಚಪ್ಪರ್ಸಿ, ಏಯ್ ನನ್ನ ಪರಮಾಪ್ತ ಸ್ನೇಹಿತನಾಗಿರ್ತಕ್ಕಂಥ ನಾನೇನು ಹೆಸರಿಳಲೆ ಹೆಸರು ನಿಂದಂತ. ನಾನು ಮತ್ತೆ ಪರಮಾಪ್ತ ಸ್ನೇಹಿತ ಅಂದೆಲ್ಲ ಅಂಕಲ್ ಎಷ್ಟು ಸುಳ್ಳು ಹೇಳ್ತಿದ್ದೆ ಅಂತಂದು. ರಾಜಕಾರಣಿಗಳು ಹಿಂಗಂತ ಒಪ್ಕೊಂಡ್ಬಿಟ್ಟಿವಿ. ಗೊತ್ತಾರಿ ನಾವು ಯಾವಾಗ ಗೊತ್ತ್ರಿ, ನಾವಿಷ್ಟು ಸ್ಲೋ ಮಾತಾಡಿದ್ರೆ ಸಮಸ್ಯೆ ಆಗುತ್ತೆ. ಯಾವನಾದ್ರೂ ಡಾಕ್ಟರ್ ಇಷ್ಟು ಸ್ಲೋ ಮಾತಾಡಿದಂದ್ರೆ ಪೇಷಂಟ್ ಸತ್ತ ಹೋಗ್ತಾನೆ ಸರ್. ನೀವು ಪಾಪ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಹೋಗಿ ರಿಪೋರ್ಟ್ ಕೊಟ್ಟು ಡಾಕ್ಟರ್ ಕೇಳ್ತಿರ್ತೀರಿ, ಸರ್ ಏನಾಗೈತೆ ಜಲ್ದಿ ಹೇಳ್ರಿ, ಕೆಮ್ಮು ನಿಲ್ಲವಲ್ತ ಅಂತ ತಕ್ಷಣ ಅವನು ಏನೇನೋ ಮರ ಜಲ್ದಿ ಹೇಳೋ, ಕ್ಯಾನ್ಸರ್ ಅಂತಕ್ಕಂಥದ್ದೇನಿದೆ, ಕ್ಯಾನ್ಸರ ನನಗಂತ ನಮಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದ, ಅದು ನಿನಗಿಲ್ಲ ಅಂತ ಹೇಳಕ್ ಬಂದಿದ್ದೆ ತಮ್ಮ, ಸತ್ಯ ಹೋದೆಲ್ಲ ಅಂತದ್ದು. ಬೆಸ್ಟ್ ಯಾವ್ದು ಗೊತ್ತ್ರಿ, ಗಂಡ ಹೆಂಡತಿ ಇಷ್ಟು ಸ್ಲೋ ಮಾತಾಡಿದ್ರೆ ಮನೆಗೆ ಜಗಳ ಆಗಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಮಕ್ಳು ಮನೆಗೆ ದಿವಸ ಎಷ್ಟು ನೊಂದ ನೋಡು. ಹೆಣ್ಮಕ್ಳು ಮನೆಗೆ ಯಾಕೆ ಗೊತ್ತಾ, ಗಂಡಸರು ಸಣ್ಣ ಸಣ್ಣ ಪುಟ್ಟ ಹೊಗೆ ಹೊಡಿಲಕತ್ತಾರಲ್ಲ ಹೋಗಂತನ ಏನು ಹೊಳಿ. ಹೆಣ್ಮಕ್ಳು ಏನ್ ಮಾಡ್ತಾರೆ, ಗಂಡಸರು ಮನೆಯೊಳಗ ಗೊತ್ತಾ, ಸಣ್ಣ ಪುಟ್ಟ ವಿಷಯಕ್ಕೆ ಕಿರಿಕಿರಿ ಮಾಡಂತ ಕೆಲಸ ಮಾಡ್ತಿರ್ತಾರೆ. ಏನು, ಚಾ ಕಪ್ ಕುಡ್ದು ಅಲ್ಲೇ ಇಟ್ಬಿಡ್ತಾರ. ಇನ್ನೊಂದು ಮಾಡ್ತಾರೆ ಗಂಡಸರು, ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಆ ಟವಲ್ನ ಏನ್ ಮಾಡ್ತಾರೆ ಹೇಳ್ರಿ, ಟವಲ್ ಎಲ್ಲಿ ಹಾಕ್ತಾರ ಹೇಳ್ರಿ, ಸೋಫಾ ಮೇಲೆ ಹಾಕ್ತಾರ. ಎಷ್ಟು ಹೇಳಿದ್ರು ಕೇಳಲ್ಲ. ಅದಕ್ಕೆ ನೀವು ಸ್ಲೋ ಮಾತಾಡ್ರಿ, ಜಗಳ ಆಗಲ್ಲ. ಏನು, ನೀವು ಹಿಡ್ಕೊಂಡೋಗಿ, ನಿನಗೆ ಎಷ್ಟು ಸರ್ತಿ ಹೇಳಿದೀನಿ, ಅವನು ಈ ಹಸಿ ಟವಲ್ನ ಇಷ್ಟು ಸ್ಲೋ ಮಾತಾಡಿದ್ರೆ ಜಗಳ ಆಗಲ್ಲ. ಪ್ರಾಬ್ಲಮ್ ಯಾವಾಗ ಆಗುತ್ತಂದ್ರೆ, ನಿಮ್ಮ ಮಕ್ಕಳು 12th PUC ಏನಾನ ಮುಗಿಸ್ಕೊಂಡ್ ಬಂದಿದ್ದ ಅನ್ಕೊಡ್ರಿ, ಅವ್ನ್ ರಿಸಲ್ಟ್ ಬಂದಿರ್ತದಲ್ಲ, ಅಪ್ಪಗೆ ಟೆನ್ಷನ್, ಲೇ ರಿಸಲ್ಟ್ ಏನಾಯ್ತು ಹೇಳಲಿ 12th ಅಂದ ತಕ್ಷಣ ನಿಮ್ಮ ಮಗ 2025 ಏನ್ 25 ರಿಸಲ್ಟ್ ಏನಾಯ್ತು 26ನೇ ಸಾಲಿನ, ಮುಂದೆ ಹೇಳಲಿ ಪದವಿ ಪೂರ್ವ ರಿಸಲ್ಟ್ ಏನಾಯ್ತಲ್ಲಿ ಶಿಕ್ಷಣ ಇಲಾಖೆಯ ಅಂದ ತಕ್ಷಣ ಅಪ್ಪ ಗೊತ್ತಾಗ್ತದ, ಪಕ್ಕಾ ಫೇಲ್ ಆಗಿ ಬಂದ ನಿಮ್ಮ ಮಗ ಅಂತಂದು. ಎಂಜಾಯ್ ಮಾಡಾಗಿದ್ದೀರಲ್ಲ ಎಲ್ಲರೂ? ಸಮಯ ಇದೆನಾ, ಸಮಯಾವಕಾಶ ಇದೆ, ವೆರಿ ನೈಸ್. ನಾನು ರಿಸಲ್ಟ್ ಅಂತ ಹೇಳಿದ್ರಿ, ಇಲ್ಲಿ PUC ಒಳಗ 5,000 ರ್ಯಾಂಕಿಂಗ್ ಬಂದವ್ರು ಎಷ್ಟು ಬಂದಿದ್ದೀರಿ? ಸುಮ್ಮನೆ ಕೈ ಎತ್ತಬೇಕಲೇ ತಮ್ಮ, ಸುಳ್ಳು ಹೇಳೋದು ಕಲಿಬೇಕಾ? ನೋಡಿ ಈಗ ಎಷ್ಟು ಬಂದು ನೋಡು ಕೈ. ನಂದು ಹೇಳ್ತೀನಿ ರೀ PUC ರಿಸಲ್ಟ್, ನಿಮ್ಗೆಲ್ಲ ಇಂಟ್ರೆಸ್ಟೆಡ್ ಕೇಳ್ತಿದ್ರಲ್ಲ. PUC ಒಳಗೆ ಏನಾಗಿತ್ತು ಸರ್ ನಂದು, ಕರೆ ಹೇಳ್ತೀನಿ, ಒಂದು ಸಬ್ಜೆಕ್ಟ್ ಹೋಗ್ಬಿಟ್ಟದ್ರಿ. ಈ ಪ್ರಾಬ್ಲಮ್ ಇಲ್ಲೇನು ಗೊತ್ತಾ, ಈಗ ಬೇರೆ ಬೇರೆ ಸಿಟಿ ಒಳಗೆ ಅನ್ಕೊಳ್ರಿ, ನಮ್ದು ಎಷ್ಟು ರಿಸಲ್ಟ್ ಬಂದದಂತ ಯಾವನು ಕೇರ್ ಮಾಡಲ್ಲ, ಬಗ್ಲಾಗಿದ್ದವನು. ಈ ಊರುಗಳಿಗೆಲ್ಲ ಗೊತ್ತಲ್ಲ, ಇಡೀ ಬಂಧು ಬಳಗಕ್ಕ ಊರವ್ರಿಗೆಲ್ಲ ಕುತೂಹಲ, PUC ರಿಸಲ್ಟ್ ಏನಾಯ್ತೇನೆ ಒಂದು ಅಂತಂದು. ನಂದು ಒಂದು ಸಬ್ಜೆಕ್ಟ್ ಹೋಗ್ಯದ, ನಮ್ಮ ಮನಿ ಬಗ್ಲಾಗ ಹೋಗ್ಬೇಕು ಆಂಟಿ ಇದ್ಲ್ರಿ, ಅವ್ರ ಮಗ ಪ್ರಮೋದ್ ಪಮ್ಯ ಅಂತ, ಅವನು ನಾನು ಒಂದೇ ಏಜು, ಅವನು ಬೇರೆ ಕಾಲೇಜಾಗ PUC 80% ಬಂದ್ಬಿಡದ ಅವನಿಗೆ. ಆಕಿಗೆ ಮಗ 80% ಬಂದದಂತ ಖುಷಿ ಇಲ್ಲ, ನನಗೆ ಎಷ್ಟು ಬಂದದ ತಿಳ್ಕೊಬೇಕಾಗ್ಯದ. ಆಕಿ ಬಂದು ಒಂದ್ ದಿವ್ಸ ನನ್ನ ಹತ್ರ ಕೇಳಿದ್ಲು, ಅಪ್ಪಿ ರಿಸಲ್ಟ್ ಏನಾಯ್ತು ಅಂತ. ನಾನು ಹೇಳೋದು, ನಾ ತಪ್ಸ್ಕೊಂಡು ಅಡ್ಡಾಡಕತ್ತಿದ್ದೆ, ನಾನೇನ್ ಮಾಡ್ಬಿಟ್ಟೆ, ಸುಳ್ಳು ಹೇಳಮಂತಂದು ಅವ್ರ ಮಗ 80% ಬಂದಿತ್ತಲ್ಲ, 10% ಜಾಸ್ತಿ ಸೇರಿಸಿ ಆಂಟಿ 90% ರೀ ಅಂದ್ಬಿಟ್ಟೆ. ಇಷ್ಟ ಆಗ್ಬಿಡ್ತು ಮಾರಿ ಅವ್ರದ್ದು. ಅವ್ರು ಫುಲ್ ಎಮೋಷನಲ್ ಆಗಿ ಕೇಳಿದ್ರು, ಹೌದಾ ಅಪ್ಪಿ ಮತ್ CET ಏನಾಯ್ತು ಅಂತ. ನಾ ಅಂದೆ, ಆಂಟಿ 5,200 ರ್ಯಾಂಕಿಂಗ್ ರೀ ಅಂತ. ಅವ್ರಂದ್ರ, ಅಲ್ಲಲ್ಲಿ ಅಪ್ಪಿ ಇನ್ನು CET ರಿಸಲ್ಟೇ ಬಂದಿಲ್ಲಲ್ಲ. ನಾ ಅಂದೆ, ಇಲ್ಲ ಆಂಟಿ ಅಷ್ಟು ಬರ್ತದಂತ ನನಗೆ ಕಾನ್ಫಿಡೆನ್ಸ್ ಅದ ಅಂತಂದು. ಅವ್ರಂದ್ರು, ನನ್ನ ಮಗ ಪಮ್ಯಾನು 2,000 3,000 ಬರ್ಬೋದು ಅವನು ಅಂತ. ಪ್ರಾಬ್ಲಮ್ ಏನ್ ಗೊತ್ತ್ರಿ, ಇಲ್ಲೆಲ್ಲ ಮಕ್ಕಳ ಮೇಲೆ ಇಷ್ಟು ಪ್ರೆಷರ್ ಹಾಕ್ತಾರಂದ್ರೆ, ಎಕ್ಸಾಮಿನೇಷನ್ ಮತ್ತೆ ರೀ ಎಕ್ಸಾಮ್ ಬರೆಯಕ್ ಹೋಗ್ತೀವಲ್ಲ, ಆ ಸೆಂಟರ್ ಮುಂದೂ ನಿಂತಿರ್ತಾರೆ ಅಂಕಲ್ ಆಂಟಿಗಳು. ಅವ್ರ ಮಕ್ಕಳು ಪಾಸಾಗಿ ಬೇರೆ ಕಡೆ ಹೋಗ್ಬಿಟ್ಟಿರ್ತಾರೆ. ಇವ್ರಿಗೇನಂದ್ರೆ ಯಾವ ಹುಡುಗರು ಫೇಲ್ ಆಗ್ಯಾವ ನೋಡೋಣ ಅಂತಂದು. ನಮ್ಮೂರಾಗ ಅಲ್ಲಿ ಬಂದು ಸೆಂಟರ್ ಮುಂದೆ ಅಂಕಲ್ ಆಂಟಿ ಅಂಕಲ್, ನಾನು ಅದಕ್ಕೆ ಇವ್ರಿಗೆ ಗೊತ್ತಾಗ್ಬಿಡ್ತದಲ್ಲ ಅಂತ ಎಕ್ಸಾಮಿನೇಷನ್ ದಿನ ಕ್ಯಾಪ್ ಹಾಕೊಂಡು ಗ್ಲಾಸಸ್ ಇಟ್ಕೊಂಡು
ಸ್ಕಾರ್ಫ್ ಹಾಕೊಂಡು ಯಾರಿಗೆ ಗೊತ್ತಾಗ್ಲಾರ್ದಂಗ ಎಕ್ಸಾಮಿನೇಷನ್ ಹತ್ರ ಸೆಂಟರ್ ಹತ್ರ ಹೋಗ್ತೀನಿ, ನೋಡ್ತೀನಿ ಒಂದು ಗಿಡದ ಕೆಳಗ ಆಕಿ ನಮ್ಮ ಪಮ್ಮ್ಯಾನ ಅಮ್ಮ, ಆಕಿ ರೆಡಿಯಾಗಿ ಬಂದು ನಿಂತಾಳ, ಯಾರು ಬಂದಾರ ಫೇಲ್ ಆದವ್ರು ನೋಡೋಣ ಅಂತಂದು. ನನಗೆ ಅಲ್ಲಿ ಸಿಕ್ಕಿಬಿದ್ದಲೆ ಅಂತಂದು ಅನ್ಕೊಂಡು ಆಕಿ ನನ್ನ ಕುಡ್ದೆ ಆಚಾರ್ಯರ ಮಗ ಅಲ್ಲಲ್ಲಿ ನೀನು ಅಂದ ತಕ್ಷಣ ನಾನೇನೋ ನಮಸ್ಕಾರ ಮಾಡಿ ಒಳಗೆ ಹೋಗ್ಬಿಟ್ಟೆ, ಗೊತ್ತಾಗ್ಲಿಲ್ಲ. ತಪ್ಪಿಸ್ಕೊಂಡಪ್ಪ ಅಂತಂದು ಒಳಗೆ ಹೋದ್ರಿ. ಒಳಗೆ ಹೋದ್ಮೇಲೆ ಅಪ್ಪಿ ಎಕ್ಸಾಮಿನೇಷನ್ ಸೆಂಟರ್ ಆಗ ಅದನ್ನೆಲ್ಲ ಕ್ಯಾಪ್ ಗೀಪ್ ತೆಗೆದು ಡೆಸ್ಕ್ ಹತ್ರ ಕೂತ್ಕೊಂಡೆ. ಹೌದಾ, ನನ್ನ ಬಗ್ಲಾಗ ಇನ್ನೊಬ್ಬ ಹುಡುಗ ಬಂದು ಕೂತ. ಯಾವನಂತ ನೋಡ್ತೀನಿ, ಆಂಟಿ ಮಗ ಪ್ರಮೋದ. ನಾನೇ ಕೇಳಿದ್ಲೆ ಪ್ರಮೋದ 80% ಪ್ರಮೋದ, ನೀನೇನೆಲ್ಲ ಇಲ್ಲಿ ಅಂದೆ. ಅಣ್ಣ 4 ಸಬ್ಜೆಕ್ಟ್ ಹೋಗ್ಯಾವಿಲ್ಲ ನಾನು ಅಂತ. ಬಟ್ ಏನಂದ್ರೆ ಅವ್ನು ಇವತ್ತು ಹಂಪಿ ಉತ್ಸವದಾಗ ಅವ್ನ ರಿಸಲ್ಟ್ ಹೇಳಿನಿ, ಮಂದಿಗೆ ಗೊತ್ತೇ ಇರಲಿಲ್ಲ ಇಷ್ಟು ದಿವಸ. ಭಾರಿ ಅನ್ನೋದನ್ನ ಅನ್ಕೊಂಡಿದ್ರು. ಅವ್ನು ಪ್ರಾಬ್ಲಮ್ ಏನು ಗೊತ್ತಾ, ಸುಳ್ಳು ಹೇಳೋದು ಒಂದೊಂದ್ಸರಿ ನೆಸಸರಿ ರೀ ಸಮಾಜದಾಗ. ಒಬ್ರೊಬ್ರು ಪೇರೆಂಟ್ಸ್ ಇರ್ತಾರೆ ಈಗಿನ ಕಾಲದಾಗ. ಬಾಗಲಕೋಟೆಗೆ ಒಂದು ನ್ಯೂಸ್ ಬಂತಪ್ಪಿ ಲಾಸ್ಟ್ ಇಯರ್. ಏನಾಗ್ಯದ, ಒಂದು ಹುಡುಗ SSLC ಎಕ್ಸಾಮ್ ಬರ್ದಾನ, ನೀವು ನೋಡಿರ್ತೀರಿ ನ್ಯೂಸ್. ಅವ್ರ ಅಪ್ಪ ಏನು ಹೇಳಿದ್ನಂತ, ಅಪ್ಪಿ ನಿಂದು ರಿಸಲ್ಟ್ ಏನಾದರೂ ಬರಲಿ ನಾನೇನೋ ಸಪೋರ್ಟ್ ಮಾಡ್ತೀನಿ ಅಂದಿದ್ನಂತ. ಅಪ್ಪ ಅಷ್ಟು ಸಪೋರ್ಟ್ ಮಾಡಿದ್ರೆ ಸ್ವಲ್ಪನ ಓದ್ಬೇಕಿಲ್ಲ ಇವನು. ಇವನೇನ್ ಮಾಡ್ಯಾನ ಮಗ ಗೊತ್ತಾ, ಮಗ 6 ಸಬ್ಜೆಕ್ಟ್ ಫೇಲ್ ಆಗ್ಯಾನ. ಅಪ್ಪ ಸುಮ್ಮ ಕೊಡ್ಬೇಕಿಲ್ಲ, ಯಾರಿಗೆ ಹೇಳಾರ್ದ. ಅಪ್ಪ ಏನ, ನಾನು ಅವತ್ತೇ ಹೇಳಿದ್ದೆ ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ, ಈಗೂ ಮಾಡ್ತೀನಿ ಅಂತಂದೊಂದು ಕೇಕ್ ತಗೊಂಬಂದನ್ರಿ. ನೋಡ್ರಿ ನ್ಯೂಸ್, ಬಹಳ ಫೇಮಸ್ ಆಯ್ತು ಅದು ನ್ಯೂಸ್. ಕೇಕ್ ತಗೊಂಬಂದು ಕೇಕ್ ಕಟ್ ಮಾಡ್ಸೋರು ಅಷ್ಟು ಮಾಡಿದ್ರೆ ತಾವು ಮಾಡಿದ್ರೆ ಸಾಕಿತ್ತಿಲ್ಲ, ಅದ್ರ ಮೇಲೆ ಆ ಮಗಂದು ರೋಲ್ ನಂಬರ್ ಪರ್ಸೆಂಟೇಜ್ ಹಾಕ್ಸ್ಯಾರ್ರಿ. ಪರ್ಸೆಂಟೇಜ್ ಹಾಕ್ಸು ಪರವಾಗಿಲ್ಲ, ನೀವೇ ಕಟ್ ಮಾಡ್ಬೇಕಿಲ್ಲ. ಈ TV9 ಪಬ್ಲಿಕ್ TV ಸುವರ್ಣ ನ್ಯೂಸ್ ಅವ್ರನ್ನೆಲ್ಲ ಕರೆಸ್ಯಾರ. ಅವ್ರ ಮಗ ಮನಸ್ಸಾಗ, ಅಪ್ಪ ಈಗ ಇಡೀ ರಾಜ್ಯ ನನ್ನ ಎಕ್ಸಾಮಿನೇಷನ್ ರಿಸಲ್ಟ್ ವೇಟ್ ಮಾಡಕತ್ತದ್ರಲ್ಲಿ, ಎಂತ ಮಾಡಿಟ್ಟೆ ಅಂತ ಅವ್ರ ಮಗನ ಟೆನ್ಷನ್. ಹೌದಾ, ಸಮಯ ಇದೆನಾ? ಹೌದಾ, ಕೊನೆಯದೆ ಆಯ್ತಾಯ್ತು, ಹೆಚ್ಚು ಸಮಯ ಇಲ್ಲ, ಮತ್ತೆ ಸಿಗೋಣಂತೆ. ಎಲ್ಲರಿಗೂ ಅನಂತ ವಂದನೆಗಳು. ಕೊನೆಯದಾಗ ಒಂದು ಮಾತು ಹೇಳ್ತೀನಿ ರೀ, ಇದು ಇಷ್ಟು ಐತಿಹಾಸಿಕ ಜಾಗ, ಇದು ಇತಿಹಾಸ ಪ್ರಸಿದ್ಧ ಜಾಗ. ನಾವೆಲ್ಲ ಉತ್ತರ ಕರ್ನಾಟಕದವ್ರು. ಹೌದಾ, ಇವತ್ತು ಉತ್ತರ ಕರ್ನಾಟಕದ ಹುಡುಗರು ಯಾರೇ ಕೇಳ್ರಿ, ಬಹಳಷ್ಟು ಜನ ಏನಂತಾರೆ ಗೊತ್ತಾ, ನಾವು ರಫ್ ಅಂಡ್ ಟಫ್ ಮಂದಿರಿ, ಹುಂಬರು. ಅದಲ್ಲ, ನಾವ್ ಯಾವತ್ತಾದ್ರೂ ನಮ್ಮ ಐಡೆಂಟಿಟಿ ಹೇಳ್ಬೇಕಂತಂದ್ರೆ ಕೃಷ್ಣ ದೇವರಾಯನ ನೆಲದಿಂದ ಬಂದವ್ರು ನಾವು ಅಂತ ಹೇಳ್ಬೇಕ್ರಿ ಎಲ್ಲರೂ. ಐಡೆಂಟಿಟಿ ಅದಾಗ್ಲಿ. ಯಾಕಂದ್ರೆ ಇತಿಹಾಸ ಪ್ರಜ್ಞೆ ಹೆಂಗಿಲ್ಲ ಅಂತ ನಾ ಹೇಳ್ತೀನಿ. ಇವತ್ತು ನಮ್ನೆಲ್ಲ ಇಲ್ಲಿ ತೋರ್ಸಕ್ ಕರ್ಕೊಂಡು ಹೋಗಿದ್ರಿ ಹಂಪಿ, ಕಲ್ಲಿನ ರಥ ತೋರಿಸಿದ್ರು, ಎಲ್ಲಾ ತಿರ್ಗಾಡಿಸಿ ಒಂದು ಮಂಟಪ ತೋರಿಸಿ, ಪಾಪ ಒಬ್ಬ ಗೈಡ್ ಕೇಳಿದ್ರು ನಮ್ಗೆಲ್ಲ, ನಿಂತಿದ್ವಲ್ಲ, ಕೇಳ್ದ ಈ ಕಲ್ಲು ಬಂಡೆಗಳ ಮಹತ್ವ ಏನ್ ಗೊತ್ತಾ ಅಂತ ಕೇಳ್ದ. ಅವ್ರೇನ್ ಎಕ್ಸ್ಪೆಕ್ಟ್ ಮಾಡ್ಲಕತ್ತಿದಂದ್ರೆ, ಈ ಬ್ಯಾಟಲ್ ಆಫ್ ತಾಳಿಕೋಟ್ ಆದ್ಮೇಲೆ ಶತ್ರುಗಳು ಬಂದ್ರು, ಇಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು, ಅದನ್ನೆಲ್ಲ ಹೇಳ್ತಾರಂತ ಅವ್ರ ಗೈಡ್ ಎಕ್ಸ್ಪೆಕ್ಟ್ ಮಾಡ್ಲಕತ್ತಾರ. ನನ್ ಜೊತೆಗಿದ್ದವನು ಉತ್ತರ ಕನ್ನಡದ, ಅವನೇನ್ ಅನ್ಬೇಕು, ಏನ್ ಹೇಳಿ ಕಲ್ಲುಗಂಡಗಳ ಮಹತ್ವ ಅಂತ ಕೇಳಿದ್ರೆ ಅವನಂದ, ಮಾಲಾಶ್ರೀ ಇಲ್ಲೇ ಡ್ಯಾನ್ಸ್ ಮಾಡಿದ್ರಲ್ರಿ ಸರ್ ಅಂತ. ಸೊ ಇಷ್ಟು ಹೇಳಿ 2 ಮಾತು ಮುಗಿಸ್ತೇನೆ ಅಂತ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ರಾಘವೇಂದ್ರ ಆಚಾರ್ ಅವರಿಗೆ ನೆನಪಿನ ಕಾಣಿಕೆಯನ್ನ ನಮ್ಮ CEO ಸರ್ ಅವರು ಬಂದು ನೀಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ನಮ್ಮ ಮಾಡ್ಕೊಂಡ್ರ ರಾಘವೇಂದ್ರ ಆಚಾರ್ ಅವ್ರದ್ದು ಮಾಡ್ಕೊಂಡಿದ್ರೆ ದಯವಿಟ್ಟು ಯಾರು ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ನಗ್ಸಾಯಿರಿ, ನಕ್ಷತ್ರ ಆಗೋಕ್ ಮುಂಚೆ ನಗ್ಸಾಯಿರಿ ಅಂತ ಹೇಳಿದ್ದಾರೆ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು, ದರಾ ಬೇಂದ್ರೆ ಅವರು. ಸೊ ನಗ್ತಾ ಜೀವನದಲ್ಲಿ ಚೆನ್ನಾಗಿರಿ. ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನೋಡಕ್ ರೆಡಿನಾ ಹಂಪಿ? ಓಕೆ, ಈಗ ಪವಿತ್ರ ಮತ್ತು ತಂಡ ಬೆಂಗಳೂರಿಂದ ನೃತ್ಯ ರೂಪಕ ಪ್ರಸ್ತುತ ಪಡಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದೆ. ದೊಡ್ಡ ಚಪ್ಪಾಳೆಗಳು ಬರ್ಲಿ ಪವಿತ್ರ ಮತ್ತು ತಂಡಕ್ಕೆ. ಅವರು ತಗೊಂಡ್ ಬರ್ತಿರೋ ಅಂತ ಎಲ್ಲ ಪರಿಕರಗಳನ್ನ ನೋಡ್ತಾ ಇದ್ರೆ ಪಕ್ಕಾ ಇದು ಜನಪದಕ್ಕೆ ಸಂಬಂಧಪಟ್ಟಂತಹದ್ದು ಅನ್ನೋ ಒಂದು ಭಾವನೆ ಮೂಡ್ತಾ ಇದೆ. ದಯಮಾಡಿ ಬನ್ನಿ. ಒಂದು ದೊಡ್ಡ ತಂಡ, 50 ಜನರ ಒಂದು ದೊಡ್ಡ ತಂಡ, ಪವಿತ್ರ ಮತ್ತು ತಂಡ ಈಗ ವೇದಿಕೆಗೆ ಬರ್ತಾ ಇದೆ. ನಾನು ಮೂಲ ಜನಪದ ಗಾಯಕಿ, ಹಾಗಾಗಿ ನನಗೆ ಜನಪದೀಯರನ್ನ ನೋಡಿದಾಗ ಬಹಳ ಖುಷಿ ಅನ್ಸುತ್ತೆ. ರೆಡಿ? ನೆಕ್ಸ್ಟ್ ಯಾರಮ್ಮ? ಜನರ ಫೇವರೇಟ್ ಸಿನಿಮಾ. ಇನ್ನು ಜೋರಾಗಿ ನಾಯ್ಸ್ ಬರಬೇಕು. ಆ ಸಿನಿಮಾನಲ್ಲಿ ಆಕ್ಟ್ ಮಾಡಿರೋಂತ ಒಂದು ತಂಡನೇ ಸ್ಟೇಜಿಗೆ ಬರ್ತಾ ಇದೆ ಈಗ. ಸೊ ಕಾಂತಾರ ಫ್ಯಾನ್ಸ್ ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ಕಾದಿದೆ ನೆಕ್ಸ್ಟ್.
ಏನ್ ಅದ್ಭುತವಾದ ಕಾರ್ಯಕ್ರಮ, ಫುಲ್ ಎಂಜಾಯ್ ಮಾಡ್ತಿದ್ದೀರಾ? ಓಕೆ, ಈಗ ವೇದಿಕೆ ಮೇಲೆ ಪುಟ್ ಮಕ್ಕಳು ರೆಡಿ ಆಗಿದ್ದಾರೆ. ಪವಿತ್ರ ಮತ್ತು ತಂಡ ಬೆಂಗಳೂರು ನೃತ್ಯ ರೂಪಕವನ್ನ ಪ್ರಸ್ತುತಪಡಿಸೋದಕ್ಕೆ ವೇದಿಕೆ ಮೇಲೆ ಸಿದ್ಧರಾಗಿದ್ದಾರೆ. ಹಂಪಿ ದೊಡ್ಡ ಚಪ್ಪಾಳೆ. ಜನಪದ ತಂಡ ನೃತ್ಯವನ್ನ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ. ಬೇಗ ಹಾಡನ್ನ ಪ್ಲೇ ಮಾಡಿ. ನನ್ನ ಪದ ಜನಪದ, ನನ್ನಪ್ಪನ ಪದ ಜನಪದ. ಹೇ ಪದ 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 ಜನಪದ, ಜೈ ಜನಪದ ಎಂದೆನ್ನುತ್ತಾ ಹಾಗೆ ಇವತ್ತು ಮಾದಪ್ಪನ ಸ್ಮರಿಸುತ್ತ ಶಿವಪ್ಪನ ಭಕ್ತರು ಎಷ್ಟು ಜನ ಇದ್ದೀರಾ? ಹರ 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 ಹರ. ಸಮಸ್ತರಿಗೂ ಕೂಡ ಮಹಾ ರೆಡಿ. ಡಿ ಎ ಅಂತ ಯಾರೋ ಕಿರ್ಚಿದ್ರಲ್ಲ, ಮುಂದುವರ್ಸೋಣ. ಎ ಬಿ ಸಿ ಡಿ. ಎಸ್, ಕೌಂಟ್ ಡೌನ್. ಇಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಆಗಿದೆ ಅಷ್ಟೇ, ಸೊ ಹಾಗಾಗಿ ತಾಂತ್ರಿಕ ದೋಷ. ಮಕ್ಕಳಿಗೆ ಬರ್ಲಿ ಜೋರದ ಚಪ್ಪಾಳೆ. 6 ಮಲೆ 7 ಮಲೆ ಗುಂಜು ಮಲೆ ಗಂಜಿ ಮಲೆ 77 ಮಲೆಗಳಲ್ಲಿ ನಲಿದು ನಾಟ್ಯವಾಡುವಂತಹ ನಮ್ಮ ಅಪ್ಪಾಜಿ ಮುದ್ದುಪಾದೇಶ್ವರನ ಪಾದಕ್ಕೊಂದ್ಸರಿ ಹೋಗ್ಯಾಡ್ರಪ್ಪ. ಇನ್ನೊಂದ್ಸರಿ ಹೋಗ್ಯಾಡ್ರಪ್ಪ. ಥ್ಯಾಂಕ್ ಯು ಮಕ್ಕಳೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಪವಿತ್ರ ಅಂಡ್ ಟೀಮ್ನ ಮತ್ತೊಂದು ಸೆಟ್ ಮಕ್ಕಳು ಬೇಗ ಬೇಗ ಬರಬೇಕು, ಸಮಯದ ಅಭಾವ ಇದೆ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನ ಪೂಜೆಗೆ ಬಂದೆ ನಮ್ಮ ಕರುಣದಿ ಕಾಯೋ ನಮ್ಮೆಲ್ಲರ ಫೇವ್ರೆಟ್ ರಘು ದೀಕ್ಷಿತ್ ಸರ್ ಬರ್ತಿದ್ದಾರೆ. ಹಾಗೆ ಮರಳಿ ಮರೆಯಾಗಿ ಸಾಂಗ್ ಕೇಳಿರ್ತೀರಾ, ಮಣಿಕಾಂತ್ ಕದ್ರಿ ಸರ್ ಅವರು ಅದ್ಭುತವಾದಂಥ ಹಾಡುಗಳನ್ನ ಕೊಟ್ಟಿದ್ದಾರೆ ನಮ್ಮ ಕನ್ನಡ ನಾಡಿಗೆ. ಅವರು ಮತ್ತು ಅವರ ಟೀಮ್ ಕೂಡ ಪರ್ಫಾರ್ಮ್ ಮಾಡ್ತಿದೆ. ಅದರ ಜೊತೆಗೆ ಕಣ್ಣು ಹೊಡೆಯಾಕ ನಿನ್ನೆ ಕಲ್ತಾನಿ ಯಾರು ಹಾಡಿರೋದು? ಎಸ್, ನಮ್ಮೆಲ್ಲರ ಫೇವ್ರೇಟ್ ಮಂಗ್ಲಿ ಬಂದಾಗಿದೆ. ಸ್ಟೇಜಿಗೆ ಬರ್ಮಾಡ್ಕೊಳ್ಳೋಣವಾ? ನೀವು ಫುಲ್ಲು ಜೋಶ್ ಕೊಡಿ ಒಂದ್ಸರಿ, ಆಗ ಖಂಡಿತವಾಗ್ಲೂ ಸ್ಟೇಜಿಗೆ ಬರ್ಮಾಡ್ಕೊಳ್ತೀವಿ ಮಂಗ್ಲಿ ಅವರನ್ನ. ಪಕ್ಕದ ರಾಜ್ಯದವರಾದ್ರೂ ಕೂಡ ನಮ್ಮ ಸ್ಯಾಂಡಲ್ವುಡ್ಗೆ ಹಾಡಿರುವಂತ ಎಲ್ಲ ಹಾಡುಗಳು ಸೂಪರ್ ಸಕ್ಸಸ್ಫುಲ್ ಆಗಿದೆ. ಬೇಗ ಬೇಗ ರೆಡಿ ಆಗಬೇಕು ಡಾನ್ಸ್ ಟೀಮ್ ಅವರು, ಸಮಯದ ಅಭಾವ ಇದೆ. ಪ್ಲೀಸ್
ಮ್ಯೂಸಿಕ್ ಪ್ಲೀಸ್.